ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಪುನೀತ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/4/2004, ಸಮಯ 12:50 ಮಧ್ಯರಾತ್ರಿ. ಅವರ ಪ್ರಶ್ನೆ, ಈಗ BE ಮಾಡ್ತಾ ಇದ್ದೀನಿ, ಮುಂದಿನ ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪುನೀತ್ ಅವರ ಪ್ರಶ್ನೆ, BE ಮಾಡ್ತಾ ಇದ್ದಾರೆ, ಮುಂದಿನ ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಬೇಕು ಅಥವಾ ಮುಂದೆ ಹೇಗೆ ಅಂತಲ್ವಾ? ಜಾತಕ ನೋಡೋಣ. ನೋಡಿ, ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಶುಕ್ರ ಹಾಗೂ ಕುಜರಿದ್ದಾರೆ. ತುಂಬ ಒಳ್ಳೆಯದು ಇದು. ನೋಡಿ, ಒಂದು ರೀತಿಯಲ್ಲಿ ಆಡಳಿತಾತ್ಮಕ ಕೌಶಲ್ಯ, ಅಡ್ಮಿನಿಸ್ಟ್ರೇಷನ್ ಅಂತೀವಲ್ಲ, ಆ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ, ಜೊತೆಗೆ ಕಲೆ ತುಂಬ ಒಳ್ಳೆಯದು. ಹೀಗೆ ಕುಜ ಶುಕ್ರರು ಇದು ಭೃಗ್ವಂಗಾರಕ ಯೋಗ ಅಂತ. ಇದು ಎರಡು ಒಟ್ಟಾಗಿ ಒಳ್ಳೆಯ ಕ್ಷೇತ್ರದಲ್ಲಿ ಇದ್ಬಿಟ್ರೆ ಅವರು ಒಳ್ಳೆಯ ಲೀಡರ್ ಆಗಿರ್ತಾರೆ ಮತ್ತು ಚೆನ್ನಾಗೂ ಕೆಲಸ, ಕೌಶಲ್ಯಪೂರ್ಣವಾಗಿ, ತುಂಬ ಅಲಂಕಾರಪೂರ್ಣವಾಗಿಯೂ ಕೆಲಸ ಮಾಡ್ತಾರೆ ಅಂತ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಕ್ಕಂಥದ್ದಾಗಿದೆ. ಹೀಗಾಗಿ ನಿಮಗೆ ಚೆನ್ನಾಗಿದೆ. ರವಿ ಕೂಡ ತುಂಬ ಬಲಿಷ್ಠನಾಗಿದ್ದಾನೆ ಉಚ್ಚ ಸ್ಥಾನದಲ್ಲಿ. ಇದೆಲ್ಲ ಒಳ್ಳೆಯ ಲಕ್ಷಣ. ಈಗ ಶನಿ ದಶೆಯಲ್ಲಿ ತಮಗೆ ಶನಿ ಭುಕ್ತಿ ನಡೀತಾ ಇದೆ. ಶನಿಶ್ಚರ ನಿಮ್ಮ ಜಾತಕದಲ್ಲಿ ಆತ ಷಷ್ಠದಲ್ಲಿದ್ದಾನೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಬಹಳ ಒಳ್ಳೆಯದು. ಲಗ್ನಾಧಿಪತಿ ಶನಿ ಆಗಿರೋದ್ರಿಂದ ಅಷ್ಟು ಬಾಧಕ ಇಲ್ಲ, ಯೋಚನೆ ಮಾಡಬೇಡಿ. ಪ್ರತಿ ಶನಿವಾರನೇ ಬಂದಿದೆ ನಿಮ್ಮ ಪ್ರಶ್ನೆ. ಹೀಗಾಗಿ ಶನಿವಾರ ನೀವು ಶನೈಶ್ಚರ ಅಥವಾ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಚೆನ್ನಾಗಿದೆ. ಮುಂದೆ ನಿಮಗೆ ಒಳ್ಳೆಯ ಹೆಸರು ಮಾಡ್ತಕ್ಕಂಥದ್ದು, ಒಳ್ಳೆಯ ಕೀರ್ತಿ ಸಂಪಾದನೆ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬೆಳಗ್ತೀರ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ವೀರೇಶ್ ಆಚಾರ್ಯ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಮಗುವಿನ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮಗುವಿನ ಹುಟ್ಟಿದ ದಿನಾಂಕ 17/5/2024, ಸಮಯ 12:28 ಮಧ್ಯಾಹ್ನ. ಅವರ ಪ್ರಶ್ನೆ, ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ವೀರೇಶ್ ಆಚಾರ್ಯ ಅವರ ಪ್ರಶ್ನೆ, ಮಗುವಿನ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅವರು ಅಲ್ವಾ? ಮೇನಲ್ಲಿ ಹುಟ್ಟಿರ್ತಕ್ಕಂಥದ್ದು ಮಗು. ನೋಡೋಣ, ಇದು ಜೂನ್. ನೋಡಿ, ಇದು ಹುಬ್ಬ ನಕ್ಷತ್ರ, ಪುಬ್ಬ ನಕ್ಷತ್ರ ಅಂತಲೂ ಕರೀತಾರೆ. ಪುಬ್ಬ ನಕ್ಷತ್ರ 3ನೇ ಪಾದ, ಅದು ಸಿಂಹರಾಶಿಗೆ ಬೀಳ್ತಕ್ಕಂಥದ್ದು. ರಾಶಿಯಲ್ಲಿ ಚಂದ್ರನಿದ್ದಾನೆ. ಚಂದ್ರನಿಗೆ ಪಕ್ಷದ ಬಲ ಇದೆ, ತುಂಬ ಒಳ್ಳೆಯದು. ಲಗ್ನಾಧಿಪತಿ ರವಿ ಗುರುವಿನ ಜೊತೆಗಿದ್ದಾನೆ, ಅದು ತುಂಬ ಒಳ್ಳೆಯದು. ಕ್ಷೇತ್ರ ಶತ್ರುಕ್ಷೇತ್ರ, ಆದರೆ ಗುರು ಸಂಯುಕ್ತತೆ ಇದೆಯಲ್ಲ, ಅದು ತುಂಬ ಒಳ್ಳೆಯದು. ಹೀಗಾಗಿ ಅನುಕೂಲ ಇದೆ. ಮತ್ತು ಭಾಗ್ಯದಲ್ಲಿ ಶುಕ್ರ ಬುಧರಿರ್ತಕ್ಕಂಥದ್ದು, ಅದು ಕೂಡ ತುಂಬ 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 ಒಳ್ಳೆಯದು. ಶನೈಶ್ಚರ ಸಪ್ತಮದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ, ಅದು ಒಳ್ಳೆಯದು. ಪ್ರಸ್ತುತ ಶುಕ್ರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ. ಹೀಗಾಗಿ ಚೆನ್ನಾಗಿದೆ. ಆದರೆ ಅಷ್ಟಮದಲ್ಲಿ ಕುಜ ರಾಹು ಇದ್ದರೆ ಅದು ಸ್ವಲ್ಪ ಮಟ್ಟಿಗೆ ರೋಗ ಬಾಧೆಯನ್ನು ಉಂಟು ಮಾಡುತ್ತೆ. ಅಷ್ಟಮ ಸ್ಥಾನದಲ್ಲಿ ಈ ಅಶುಭ ಗ್ರಹಗಳು ಇರಬಾರದು. ಹೀಗಾಗಿ ಇದೇನಪ್ಪ ಸೂಚಿಸ್ತಾ ಇದೆ ಅಂತಂದರೆ, ಚಂದ್ರಾತ್ ಅಷ್ಟಮದಲ್ಲಿ ರಾಹು ಮತ್ತು ಕುಜ ಇರುವುದು ಇದು ಬಾಲಾರಿಷ್ಟ ಯೋಗವನ್ನು ಹೇಳುತ್ತೆ. ಹೀಗಾಗಿ ಮಗುವಿಗೆ ಒಂದು ಬಾಲಾರಿಷ್ಟ ಶಾಂತಿ ಮಾಡಿಸಿ. ಲಗ್ನಾಧಿಪತಿ ಈ ಗುರುಯುಕ್ತನಾಗಿರ್ತಕ್ಕಂಥದ್ದು, ಅದು ಸ್ವಲ್ಪ ಒಳ್ಳೆಯದು, ಅನುಕೂಲ ಮಾಡಿಕೊಡುತ್ತೆ. ಆತಂಕ ಮಾಡ್ಕೋಬೇಡಿ. ಬಾಲಾರಿಷ್ಟ ಶಾಂತಿಯಿಂದಾಗಿ ಸ್ವಲ್ಪ ಮಗುವಿಗೆ ಸ್ವಲ್ಪ ಪುಷ್ಟಿ ಬರ್ತದೆ, ಅದು ಬೇಕು. ಹೀಗಾಗಿ ಶೀಘ್ರದಲ್ಲಿ ಅದನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಹತ್ತಿರದಲ್ಲಿ ನಿಮ್ಮ ಮನೆಯಲ್ಲೇ ಒಳ್ಳೆಯ ಪುರೋಹಿತರನ್ನು ಕರೆಸಿ ಮಾಡಿಸಿ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ನಾಗರಾಜು ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/1/1986, ಸಮಯ 5:45 ಬೆಳಗ್ಗೆ. ಅವರ ಪ್ರಶ್ನೆ, ಹಣಕಾಸಿನ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನಾಗರಾಜ್ ಅವರ ಪ್ರಶ್ನೆ ಅದು ಹಣಕಾಸಿಗೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ಇಲ್ಲಿ ನೋಡಿ, ತಮ್ಮದು ಧನು ಲಗ್ನ. ಲಗ್ನದಿಂದ ಧನಸ್ಥಾನದ ಅಧಿಪತಿ ವ್ಯಯದಲ್ಲಿದ್ದಾನೆ, ವ್ಯಯಾಧಿಪತಿ ಜೊತೆಗೆ ಸೇರಿದ್ದಾನೆ. ಹೀಗಾಗಿ ಹೆಚ್ಚು ಖರ್ಚು ಅನ್ನೋದನ್ನು ಸೂಚಿಸ್ತಾ ಇದೆ. ಲಗ್ನಾಧಿಪತಿ ದ್ವಿತೀಯದಲ್ಲಿ ನೀಚನಾಗಿದ್ದಾನೆ, ಗುರು ಬೇರೆ, ಸ್ವಲ್ಪ ಬಾಧಕವಾಗಿದೆ. ಪ್ರಸ್ತುತ ನಿಮಗೆ ಶನಿ ದಶೆ ನಡೀತಾ, ಬುಧ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಹೀಗಾಗಿ 27 ಕಳೀಬೇಕು ನಿಮಗೆ. 2027ರವರೆಗೆ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ತಪ್ಪದೇ ನೀವು ಶನೈಶ್ಚರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಶನೈಶ್ಚರನಿಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು ರುದ್ರಾಭಿಷೇಕ ಹಾಗೂ ತೈಲದಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು.
ಇದನ್ನು ತಪ್ಪದೆ ಪ್ರತಿ ಶನಿವಾರ ಮಾಡಿಸಿ. ನಿಮಗೆ ತುಂಬ ಅನುಕೂಲ ಆಗುತ್ತೆ, ಸಹಕಾರಿಯಾಗುತ್ತೆ. ಈ ಸಂಕಟದಿಂದ ಹೊರಗೆ ಬರ್ತೀರ. ಧನಾಧಿಪತಿ ವ್ಯಯದಲ್ಲಿದ್ದಾಗ ಅನಗತ್ಯ ಖರ್ಚು ಹೆಚ್ಚಾಗುತ್ತೆ. ಹೀಗಾಗಿ ಇದರಿಂದ ಹೊರಬರಬೇಕು ಅಂದರೆ ಶನೈಶ್ಚರನೇ ನಮಗೆ ಬುದ್ಧಿ ಕೊಡಬೇಕು. ಹೀಗಾಗಿ ಅವನ ಆರಾಧನೆ, ಅವನ ಅನುಸಂಧಾನ, ಅನುಷ್ಠಾನ ಇವುಗಳನ್ನು ಮಾಡೋದು ತುಂಬ ಒಳ್ಳೆಯದು. ತಪ್ಪದೇ ಅದನ್ನು ಮಾಡಿ, ಅನುಕೂಲ ಆಗುತ್ತೆ. ಶನೈಶ್ಚರನ ನಂಬಿದ್ರೆ ಶೋಕವನ್ನು ಅಳಿಸ್ತಾನೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಮತಾ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/5/2006, ಸಮಯ 11:10 ಬೆಳಗ್ಗೆ. ಅವರ ಪ್ರಶ್ನೆ, ಸೆಕೆಂಡ್ PUC ಆಗಿದೆ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಮತಾ ಅವರ ಪ್ರಶ್ನೆ ಮುಂದಿನ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಕುಜನಾಗಿದ್ದಾನೆ. ಕುಜ ವ್ಯಯದಲ್ಲಿದ್ದಾನೆ. ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಬೇಕು. ಉನ್ನತ ಶಿಕ್ಷಣ ಚೆನ್ನಾಗಿ ಆಗಬೇಕು ಅಂದರೆ ಸುಬ್ರಹ್ಮಣ್ಯನ ಅನುಗ್ರಹ ಬೇಕು. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಪ್ರತಿ ಮಂಗಳವಾರ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ತುಂಬ 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 ಒಳ್ಳೆಯದು. ಅದರಿಂದ ತುಂಬ ಅನುಕೂಲ ಆಗುತ್ತೆ. ನೀವು ಅದನ್ನು ಪ್ರಯತ್ನ ಮಾಡಿ ಬಿಡಬೇಡಿ. ಚತುರ್ಥದಲ್ಲಿ ಗುರುವಿದ್ದಾನೆ, ಹೀಗಾಗಿ ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ಈಗ ಗುರುವಿನ ಕಾಲವೇ ನಡೀತಾ ಇದೆ. ಮುಂದೆ ಶನೈಶ್ಚರ ಪ್ರಾರಂಭವಾಗುತ್ತೆ ಸೆಪ್ಟೆಂಬರ್ನಿಂದ. ಹೀಗಾಗಿ ಸುಬ್ರಹ್ಮಣ್ಯ ಹಾಗೂ ಶನೈಶ್ಚರ ಎರಡು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ, ಏಕೆಂದರೆ ಶನಿ ಪ್ರಾರಂಭವಾದಾಗ ವಿದ್ಯಾರ್ಥಿಗಳಿಗೆ ಆಂಜನೇಯನ ಕೃಪೆ ಬೇಕು. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಶನಿವಾರ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳವಾರ. ಇದನ್ನು ತಪ್ಪದೇ ಮಾಡ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಹಾಗೂ ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.